ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯದ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿದ್ದ 6 ನಕ್ಸಲರು ಇವತ್ತು ಶರಣಾಗತಿ. ಚಿಕ್ಕಮಗಳೂರು ಬದಲು ಬೆಂಗಳೂರಿಗೆ ಬಂದು ಸರೆಂಡರ್ ಆಗಲು ಸಿದ್ಧತೆ. ಮಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ ಬಾಳೆಹೊಳೆ, ಮಾರಪ್ಪ ಅರೋಳಿ, ಕೆ ವಸಂತ, ಟಿಎನ್ ಜೀಶಾ ಶರಣಾಗತಿ. ಶರಣಾದ ನಕ್ಸಲರ ಆತ್ಮಗೌರವಕ್ಕೆ ಧಕ್ಕೆಯಾಗಬಾರದು. ವಿಶೇಷ ಕೋರ್ಟ್ನಲ್ಲಿ ಶೀಘ್ರ ಕೇಸ್ ಇತ್ಯರ್ಥ ಆಗಬೇಕು. ಸರ್ಕಾರ ಅನುಕಂಪದಿಂದ ವರ್ತಿಸಬೇಕು. ಹಲವು ಷರತ್ತುಗಳ ಬಳಿಕ ಸರೆಂಡರ್ ಆಗ್ತಿದ್ದಾರೆ ನಕ್ಸಲರು. ನಕ್ಸಲರು ಶರಣಾದ ಬಳಿಕ ಪೊಲೀಸ್ ವಶಕ್ಕೆ, ಕೋರ್ಟ್ಗೆ ಹಾಜರುಪಡಿಸಿ ನಂತರ ಜೈಲಿಗೆ. ಜಾಮೀನು ಸಿಗೋವರೆಗೂ ಬಂಧನದಲ್ಲೇ ಇರಲಿದ್ದಾರೆ 6 ಮಂದಿ. ಸರೆಂಡರ್ ಆದ ನಕ್ಸಲರಿಗೆ ಸರ್ಕಾರದಿಂದಲೇ ಆರ್ಥಿಕ ನೆರವು. ಎ, ಬಿ, ಸಿ ಅಂತ 3 ಕೆಟಗರಿಯಲ್ಲಿ ವಿಂಗಡಣೆ. ಎ ಕೆಟಗರಿಯವರಿಗೆ 7.5 ಲಕ್ಷ, ಬಿ ಕೆಟಗರಿಗೆ 4 ಲಕ್ಷ, ಸಿ ಕೆಟಗರಿಗೆ 2 ಲಕ್ಷ ನೀಡೋ ಸರ್ಕಾರ. ರಾಜ್ಯದ 8 ಕಡೆಗಳಲ್ಲಿ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟ ಲೋಕಾಯುಕ್ತ. ಗದಗ ಬೆಟಗೇರಿ ನಗರಸಭೆ ಇಂಜಿನಿಯರ್ ಹುಚ್ಚೇಶ್ ಬಂಡಿವಟರ್, ಬಳ್ಳಾರಿಯ ಬಿಸಿಎಂ ತಾಲೂಕು ಅಧಿಕಾರಿ ಲೋಕೇಶ್ಗೆ ಶಾಕ್. ಬೆಂಗಳೂರು ಬೀದರ್ನಲ್ಲೂ ಭ್ರಷ್ಟರಿಗೆ ಬಿಸಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಜಟಾಪಟಿ. ಹೈಕಮಾಂಡ್ ಮುಂದೆ ಅಭಿಪ್ರಾಯ ತಿಳಿಸಲಿರೋ ಸಿಎಂ ಡಿಸಿಎಂ. ಸದ್ಯ ಯಾರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಅನ್ನೋ ಕುತೂಹಲ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ರದ್ದು. ಸಭೆಗೆ ಬ್ರೇಕ್ ಬೀಳ್ತಾ ಇದ್ದಂತೆ ಡಿಸಿಎಂ ವಿರೋಧಿ ಬಣ ಅಲರ್ಟ್. ಮಂಡ್ಯದಲ್ಲಿ ಎಸ್ಎಂ ಕೃಷ್ಣರ ಶ್ರದ್ಧಾಂಜಲಿ ಸಭೆಗೂ ಬ್ರೇಕ್ ಹಾಕುವಂತೆ ಹೈಕಮಾಂಡ್ ಮನವಿ. ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಮೊರೆ ಹೋದ ದಳಪತಿ. ಪುತ್ರ ನಿಖಿಲ್ ರಾಜಕೀಯ ಪಕ್ಷದ ಭವಿಷ್ಯಕ್ಕಾಗಿ ಭರ್ಜರಿ ಪ್ಲಾನ್. ಇತ್ತೀಚೆಗೆ ದೆಹಲಿಯಲ್ಲಿ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿರೋ ಎಚ್ಡಿಕೆ. ಐನಾತಿ ಐಶ್ವರ್ಯ ಗೌಡ ಮೇಳೆ. ಕೇಂದ್ರೀಯ ತನಿಖಾ ಸಂಸ್ಥೆಗಳ ಕಣ್ಣು. 3 ಎಫ್ಐಆರ್ ದಾಖಲು. 19 ಕೋಟಿಗೂ ಅಧಿಕ ವಂಚನೆಯ ಆರೋಪ. ಇಡಿ ಐಟಿ ಅಧಿಕಾರಿಗಳಿಗೆ ಪತ್ರ ಬರೆಯಲು ಸಜ್ಜಾದ ಪೊಲೀಸರು. ಪೋಷಕರೇ ಮಕ್ಕಳನ್ನ ಶಾಲೆಗೆ ಡ್ರಾಪ್ ಮಾಡುವಾಗ ಎಚ್ಚರ. ವೈಟ್ ಫೀಲ್ಡ್ ಬಳಿ ಟ್ರ್ಯಾಕ್ಟರ್ ಓವರ್ಟೇಕ್ ಮಾಡುವಾಗ ಭೀಕರ ಅಪಘಾತ. ತಂದೆ ಮಾಡಿದ ಎಡವಟ್ಟಿಗೆ ಅಪಘಾತದಲ್ಲಿ ಬಾಲಕ ಬಲಿ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಎಚ್ಎಂಪಿವಿ ಭೀತಿ. 100 ಬೆಡ್ಗಳ ಆಸ್ಪತ್ರೆ ಸಿದ್ಧ. ವೈದ್ಯಕೀಯ ಸಿಬ್ಬಂದಿ ನಿಯೋಜನೆ. ಇವತ್ತು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಸಭೆ. ಮುಂಜಾಗ್ರತಾ ಕ್ರಮದ ಬಗ್ಗೆ ಚರ್ಚೆ. ಇನ್ಸ್ಟಾಗ್ರಾಮ್ ಲಿಂಕ್ ಕ್ಲಿಕ್ ಮಾಡಿ 71 ಲಕ್ಷ ಕಳಕೊಂಡ ಯುವಕ. ಖಾಸಗಿ ಫೈನಾನ್ಸ್ ಗ್ರೂಪ್ನ ಜಾಹೀರಾತು ನಂಬಿ ಹೂಡಿಕೆ ಮಾಡಿ ಮೋಸ. ದಕ್ಷಿಣ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಪ್ರತಿನಿತ್ಯ ಒಂದೇ ಆಟೋದಲ್ಲಿ 30 ರಿಂದ 40 ಶಾಲಾ ಮಕ್ಕಳ ಪ್ರಯಾಣ. ಜೀವ ಕೈಯಲ್ಲಿ ಹಿಡಿದು ಓಡಾಡ್ತಿದ್ದಾರೆ ಮಕ್ಕಳು. ಅಪಾಯ ಗೊತ್ತಿದ್ರೂ ಮೂಕ ಪ್ರೇಕ್ಷಕರಾದ ಪಾಲಕರು. ಚಳ್ಳಕೆರೆ ತಾಲೂಕಿನ ಹಳ್ಳಿಗಳ ವಿದ್ಯಾರ್ಥಿಗಳ ಪ್ರತಿನಿತ್ಯದ ಗೋಳು. ಕೇಳೋರು ಯಾರು? ಅಮೆರಿಕಾದಲ್ಲಿ ಶಿವಣ್ಣಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ. ಆರೋಗ್ಯದಲ್ಲಿ ಚೇತರಿಕೆಯ ಬಳಿಕ ಕುಟುಂಬದ ಜೊತೆ ಶಾಪಿಂಗ್. ಜನವರಿ 26ಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಶಿವರಾಜ್ ಕುಮಾರ್. ತಿರುಮಲದಲ್ಲಿ ಮೇಳೈಸ್ತಾ ಇದೆ ವೈಕುಂಠ ಏಕಾದಶಿ ಸಂಭ್ರಮ. ಜನವರಿ 10 ರಿಂದ 19ರವರೆಗೆ ವೈಕುಂಠ ದ್ವಾರ ದರ್ಶನ. 7 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಬರೋ ನಿರೀಕ್ಷೆ. ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಿರೋ ಟಿಟಿಡಿ. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಭೀಕರ ಕಾಡ್ಗಿಚ್ಚು. ಸುಮಾರು 2900 ಎಕರೆ ಕಾಡು ಸಂಪೂರ್ಣ ಸುಟ್ಟು ಭಸ್ಮ. ಕಾಡ್ಗಿಚ್ಚಿನ ಭೀತಿಗೆ 30,000ಕ್ಕೂ ಅಧಿಕ ಮಂದಿ ಸ್ಥಳಾಂತರ. ಬೆಂಕಿ ಹತೋಟಿಗೆ ಬಾರದೆ ಕ್ಷಣ ಕ್ಷಣಕ್ಕೂ ಆತಂಕ. ರಾಕಿಂಗ್ ಸ್ಟಾರ್ ಯಶ್ಗೆ 38ನೇ ಹುಟ್ಟುಹಬ್ಬದ ಸಂಭ್ರಮ. ಫ್ಯಾನ್ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗು ಕೊಟ್ಟ ಟಾಕ್ಸಿಕ್ ಟೀಮ್. ಟಾಕ್ಸಿಕ್ ಚಿತ್ರದ ಫಸ್ಟ್ ಲುಕ್ ರಿಲೀಸ್.
ಭಿಕ್ಷುಕನ ಜೊತೆ ಪರಾರಿಯಾದ 6 ಮಕ್ಕಳ ತಾಯಿ. ಉತ್ತರ ಪ್ರದೇಶದ ಹರ್ದೋಯ್ ಜಿಲ್ಲೆಯಲ್ಲಿ ವಿಚಿತ್ರ ಪ್ರಕರಣ. ಪತಿ ದೂರಿನ ಬೆನ್ನಲ್ಲೇ ಮಹಿಳೆಯನ್ನ ಹಿಡಿದು ವಿಚಾರಣೆ. ಭಿಕ್ಷುಕ ನಾಪತ್ತೆ. ಕುಂಭಮೇಳದಲ್ಲಿ ಸನ್ಯಾಸತ್ವ ಸ್ವೀಕರಿಸಲು ಮುಂದಾದ ಬಾಲಕಿ. IAS ಅಧಿಕಾರಿಯಾಗೋ ಕನಸು ಹೊತ್ತಿದ್ದ ರಾಖಿಯಿಂದ ಸಾಧ್ವಿಯಾಗೋ ಇಚ್ಛೆ. ಈಗಾಗಲೇ ಪ್ರಯಾಗ್ರಾಜ್ಗೆ ತೆರಳಿ ಪೋಷಕರೊಂದಿಗೆ ಮಹಾಕುಂಭ ಶಿಬಿರದಲ್ಲಿ ನೆಲೆ. ಮನೆಯಲ್ಲೇನು ಸಿಗದೇ ಇದ್ದಿದ್ದಕ್ಕೆ ಮನೆಯೊಡತಿಗೆ ಕಿಸ್ ಕೊಟ್ಟು ಖದೀಮ ಪರಾರಿ. ಮುಂಬೈನ ಮಲಾಡ್ ಪ್ರದೇಶದಲ್ಲಿ ಘಟನೆ. ದೂರು ನೀಡಿದ ಬೆನ್ನಲ್ಲೇ ಪೊಲೀಸರಿಂದ ಕಳ್ಳನ ಬಂಧನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.